ಪ್ಯಾನ್ ಹಾಕೇನಿ ಕಟ್ ಮಾಡಿದ್ದ ಯೂಶಲಿ ಬಿ ಸೊ ಐ ಥಿಂಕ್ ನಮ್ಮ ಮನೆಯಾಗ ಇದ ಒಂದು ಎಕ್ಸ್ಪೆನ್ಸಿವ್ ಸೂಪರ್ ಲೈಟ್ ವೇಟ್ ಐತಿ ನಂದ್ ಜಾಬ್ ಸರ್ಚ್ ಹೆಂಗ್ ನೋಡ್ತೈತಿ ದಿಸ್ ಇಸ್ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಸೊ ಇವತ್ತಿನ ವ್ಲಾಗ್ನಾಗ ನಮ್ಮ ಮನಿನಾಗ ಏನೇನ್ ಎಕ್ಸ್ಪೆನ್ಸಿವ್ ಸಾಮಾನ್ಗಳು ಹಾಕೇವಿ ಅದ್ರದ್ದು ಎಲ್ಲಾನು ತೋರಿಸ್ತೇನಿ ಅಂತ ಅಂಡ್ ಎಷ್ಟೆಷ್ಟು ಪ್ರೈಸಸ್ ಆತ ಇದು ಮನಿ ಕಂಪ್ಲೀಟ್ಲಿ ಫರ್ನಿಶ್ಡ್ ಇತ್ತು ಓಕೆ ಅಂದ್ರೂ ಎಷ್ಟು ಖರ್ಚ ಬಂದ್ ನಮ್ದು ಮ್ಯಾಲಿಂದ ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತೇನಿ ಅಂತ ಅಂಡ್ ನಮ್ದು ಇನ್ಲಾಸ್ ಏನ್ ಗಿಫ್ಟ್ ಕೊಟ್ರೆ ತೋರಿಸ್ತೇನಿ ಅಂಡ್ ನಂದ್ ಜಾಬ್ ಸರ್ಚ್ ಹೆಂಗ್ ನೋಡ್ತೈತಿ ಅದ್ರದ್ದು ಸ್ಟಾರ್ಟ್ ಮಾಡೋಣ ಫಸ್ಟ್ ಇದು ವೀಕ್ 0 ಓಕೆ ಸೊ ನಾನು 1.5 months ಆತ ವರ್ಕ್ ಮಾಡತ್ತಿಲ್ಲ ಏನೂ ಇಲ್ಲ ಅಂಡ್ ಫೆಬ್ರವರಿ ಎಂಡಿಗೆ ನನ್ನ ಕಾಂಟ್ರಾಕ್ಟ್ ಮುಗ್ದೈತಿ 1 month ಮಾರ್ಚ್ ಫುಲ್ ಥೀಸಿಸ್ ಎಲ್ಲ ಮಾಡಿದೆ ದೆನ್ ಐ ವೆಂಟ್ ಆನ್ ವೆಕೇಶನ್ ಮನಿ ಶಿಫ್ಟಿಂಗ್ ಅಲ್ಲ ಆತ ಈಗಂತೂ ನಾ ಸ್ಟಾರ್ಟ್ ಮಾಡಬೇಕು ಅಂಡ್ ಸ್ವಲ್ಪ ಪ್ಲಾನಿಂಗ್ ನಡ್ಸೈ ಲೈಕ್ ಇಷ್ಟ ದಿನ ಆತ ನಂಗೆ ಕುಂತ್ ಕೆಲಸ ಮಾಡಿ ರೂಢಿನ ತಪ್ಪದಂಗೆ ಆಗತೈತಿ ಸೊ ಈಗ ಕುಂತ್ ಐ ಹ್ಯಾವ್ ಸೆಟ್ ಅಪ್ ಟೈಮಿಂಗ್ಸ್ ಟು ಯುನೋ ಇಷ್ಟು ತಾಸು ಅಪ್ಲಿಕೇಶನ್ಸ್ ಮಾಡಬೇಕು ಇಷ್ಟು ತಾಸು ನಾನು ಓದಬೇಕು ಲೈಕ್ ಯುನೋ ಸ್ಕಿಲ್ ಅಪ್ ಮಾಡೋದು ಇರುತ್ತೆ ಸೊ ಪ್ರೈವೇಟ್ ಜಾಬ್ಸ್ನಾಗ ಇದ್ದಾಗ ದೇರ್ ಇಸ್ ಕಾನ್ಸ್ಟೆಂಟ್ ಏನೋ ಸ್ಕಿಲ್ ಅಪ್ ಮಾಡ್ಕೊತಾನೆ ಇರ್ಬೇಕು ಸೊ ನಾ ವರ್ಕ್ ಮಾಡಿದ್ದು ಆನ್ ಪ್ರಿಮೈಸಸ್ ಡೇಟಾ ವೇರ್ ಹೌಸ್ ಮೇಲೆ ವರ್ಕ್ ಮಾಡೇನಿ ಈಗ ನಾ ಕ್ಲೌಡ್ ಕಲಿಬೇಕು ಸೊ ಅಜಾರ್ ಸರ್ಟಿಫಿಕೇಶನ್ ಮಾಡಾತೀನಿ ಸೊ ಅದ್ರದ್ದು ಯುಡೆಮಿ ಕೋರ್ಸ್ ಐತಿ ಸೊ ನಾನು ಫ್ಲೆಕ್ಸಿಬಲಿ ಕಲಿಯತೀನಿ ಒಂದೊಂದು ತಾಸು ಅದನ್ನ ಕೋರ್ಸ್ನ ಮಾಡ್ತೀನಿ ಸೊ ಇಟ್ ಈಸ್ AZ ಅಜಾರ್ ಸರ್ಟಿಫಿಕೇಶನ್ ಅಂತ ಫಂಡಮೆಂಟಲ್ಸ್ ಅಂತ ಸೊ ಅದನ್ನು ಮಾಡಾತೀನಿ ಅಂಡ್ ದೆನ್ SQL ಸೊ ಡೇಟಾ ಇಂಜಿನಿಯರ್ಸ್ SQL ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಂದು ಟು ಬಿ ವೆರಿ ಫ್ರ್ಯಾಂಕ್ ಓಕೆ ನಂದು ವರ್ಕ್ನಾಗ ಏನು ಮಾಡ್ಬಿಟ್ಟಿದೆ ನಾ ಲಾಸ್ಟ್ 6 months ಕೆಲಸ ಫಾಸ್ಟ್ ಆಗ್ಬೇಕಂತ ChatGPT ಯೂಸ್ ಮಾಡಿ SQL ಬರ್ದ್ಬಿಟ್ಟೆ ನಾನು ಕ್ವೆರೀಸ್ ಎಲ್ಲ ಸೊ ಸಿಂಟ್ಯಾಕ್ಸ್ ಇಂದ ನಂದು ಹೋಲ್ಡ್ ಹೋಗ್ಬಿಟ್ಟೈತೆ ಸೊ ಮೊನ್ನೆ ಐ ಥಿಂಕ್ ಲೈಕ್ ಲಾಸ್ಟ್ ವೀಕ್ ನಾನು ಟ್ರೈ ಮಾಡಿದೆ ಜಸ್ಟ್ ಲೀಡ್ ಕೋಡ್ ಮೇಲೆ ಏನೋ ಕ್ವೆಶನ್ ಸಾಲ್ವ್ ಮಾಡಕ್ಕೆ ನಂಗೆ ಸಿಂಟ್ಯಾಕ್ಸ್ ರಾಂಗ್ ಆಗತ್ತೈತಿ ಇಟ್ ಇಸ್ ಟೇಕಿಂಗ್ ಸೋ ಮಚ್ ಟೈಮ್ ಟು ಯುನೋ ಅದು ಸಿಂಟ್ಯಾಕ್ಸ್ ಕ್ಲೀನ್ ಮಾಡೋದ್ರನಾಗ ನನಗೆ ಟೈಮ್ ಹಿಡತೈತಿ ಸೊ ಇಟ್ ಇಸ್ ಟೈಮ್ ದಟ್ ಐ ಬ್ರಷ್ ಅಪ್ ಮೈ ಫಂಡಮೆಂಟಲ್ಸ್ ಇನ್ SQL as well ಸೊ ಏನ್ ಮಾಡತ್ತೀನಿ ಅಂದ್ರೆ ಕ್ವೆಶನ್ ಸಾಲ್ವ್ ಮಾಡ್ಕೊಂತ ಕಲಿಯತ್ತೀನಿ ಏನು ಲೈಕ್ ಅದ್ರ ಬಂದು ಓದೋದಕ್ಕೆ ಟೈಮ್ ವೇಸ್ಟ್ ಮಾಡತ್ತಿಲ್ಲ ನಾನು ಸೊ ಐ ಥಾಟ್ ಲೈಕ್ ಲೆಟ್ ಮಿ ಸಾಲ್ವ್ ಅಂಡ್ ಲರ್ನ್ ಸೊ ದಟ್ ಈಸ್ ದ ಅಪ್ಡೇಟ್ ಅಂಡ್ ನನ್ನ ಮಾಸ್ಟರ್ ಥೀಸಿಸ್ ಇನ್ ಡಿಫೆನ್ಸ್ ಡೇಟ್ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತಂದಾರೆ ಅದ್ರ ಪ್ರಿಪ್ರೇಷನ್ ಈ ವೀಕೆಂಡ್ ಸ್ಟಾರ್ಟ್ ಮಾಡ್ತೀನಿ ಅಂತ ಐ ಥಿಂಕ್ ಐ ನೀಡ್ 3 to 4 days ಸೊ ಅದು ಹೆಂಗಾತಂದು ನೆಕ್ಸ್ಟ್ ಬ್ಲಾಗ್ನಾಗ ಹೇಳ್ತೀನಿ ಅಂಡ್ ನಮ್ದು ಮನಿನಾಗೇಂದು ಫಸ್ಟ್ ಪ್ರಾಡಕ್ಟ್ಲಿ ಸ್ಟಾರ್ಟ್ ಮಾಡೋಣಂತ ಮನಿನಾಗ ವರ್ಕಿಂಗ್ ಟೇಬಲ್ ಇರಲಿಲ್ಲ ಸೊ ಅದುಲಿಗೆ ಹೇಳಿದಾವ ಮುಂಚೆನ ನಾವು ಹೊಸ ಮನಿ ಮೂವ್ ಆದ್ವಿ ಅಂತಂದ್ರೆ ನನ್ಗೊಂದು ದೊಡ್ಡ ವರ್ಕಿಂಗ್ ಡೆಸ್ಕ್ ಹಾಕೋಬೇಕಂತ ಸೊ ಇದು ನಮಗೆ ಕಾಸ್ಟ್ ಬಿದ್ದಿದ್ದ 17,000 ಬಿದ್ದಿದ್ದು 176 euros ಸೊ ಐ ಥಿಂಕ್ ನಮ್ಮ ಮನಿನಾಗ ಇದ ಒಂದು ಎಕ್ಸ್ಪೆನ್ಸಿವ್ ಇದ್ದಿದ್ದೆಲ್ಲ ಅದಕ್ಕಿಂತ ಸೊ ಇದು ಬಂದು 40 I think 60 ಐತಿ width and 140 ಐತಿ length and it is fitting really well like ಈ wall ಇಂತ್ರ ಹೊರಗೆ ಬರಾತಿಲ್ಲ and the best thing is you can sit and use this table ಆಮೇಲೆ ನಿಂತ್ಕೊಂಡು ಯೂಸ್ ಮಾಡ್ಬೋದು ಸೊ ನಾ ಈಗ ಕೂತ್ಕೊಂಡಿದ್ದೈತಿ and then when you click on this is automatically ಮ್ಯಾಲ್ ಬರ್ತದೆ ಏನೋ ಪ್ರಿಟಿ ಫ್ಯಾನ್ಸಿ ಸೊ ನಾವೇನ್ ಪ್ಲಾನ್ ಮಾಡಿವಿ ಅಂತಂದ್ರೆ ಇಲ್ಲಿ ಒಂದು ವಾಕಿಂಗ್ ಪ್ಯಾಡ್ ಹಾಕ್ತೇವೆ ಲೈಕ್ ಟ್ರೆಡ್ಮಿಲ್ so that when you are working you can also walk and nandu table ತೋರಿಸ್ತೀನಿ ಅಂತ I like this so ನಂದೇಂದ್ರ ಟೇಬಲ್ ಈ ಟೈಪ್ಸ್ ಟೇಬಲ್ ಎಲ್ಲಾದ್ರೂ ದೊಡ್ಡ ಹಾಕಿದ್ರೆ ಜಾಗ ಆಗಂಗಿಲ್ಲ ಅಂತ I just bought a moving table so ಇಲ್ಲ ಐತಿ ಅದ this is the table ಇದು ಅತುಲಿಂದ ಟೇಬಲ್ ಹೆಂಗೈತಲ್ಲ ಅಷ್ಟು ಕ್ವಾಲಿಟಿ ಚಲೋ ಇಲ್ಲ ಇದು ಬಿದ್ದಿದ್ದು ನಂಗೆ 37 euros ಸೊ ಚೀಪೆಸ್ಟ್ ನೋಡಿದೆ ನಾನು and we bought everything in white color so because money completely white ಐತಿ so white ಹಾಕಿದ್ರೆ ಅಷ್ಟ ಸೂಟ್ ಆಗ್ತೈತಿ so ಇದು ಮೂವಿಂಗ್ ಐತಿ ಹಿಂಗ and height adjusting ಐತಿ ಇಲ್ಲೇನೈತಲ್ಲ height ಕಡೆ ಸ್ವಲ್ಪ ಶೇಕಿ ಆಗ್ತೈತಿ ಇದು ಸೊ ಅಷ್ಟು ಸ್ಟೆಬಿಲಿಟಿ ಇಲ್ಲ ಬಟ್ ಮೂವ್ ಆಗ್ತೈತಿ ನಾ ಬೆಡ್ ಬಾಜು ಕಟ್ಕೊಂಡು ಕೂತ್ಕೋಬಹುದು ಇಲ್ಲ ಅಂತಂದ್ರೆ ಸಮ್ಮರ್ನಾಗ ಬ್ಯಾಲ್ಕನಿನಾಗ ಹಾಕ್ಬೋದು ನಾ ಇದು ಬ್ಯಾಲ್ಕನಿನಾಗ ಬೀನ್ ಬ್ಯಾಗ್ ಐತಿ ಸೊ ಬೀನ್ ಬ್ಯಾಗ್ ಹೈಟಿಗೆ ಹಾಕೊಂಡು I can sit and work so for now I think this is good to go ನಾನು ಭಾಳ ಸತಿ ಡೈನಿಂಗ್ ಟೇಬಲ್ ಮೇಲೆ ಕುಂತಿರ್ತೀನಿ ಬಟ್ when I want to switch places ಇಲ್ಲಾಂದ್ರೆ ಸೋಫಾ ಮೇಲೆ ಕುಂದ್ರಾಕು this is a nice one so I think ನಾನು ಇದನ್ನ ಇಟ್ಕೋತೀನಿ ಅಂತ ಅಲ್ಲೇನಪ್ಪ ನಡಕ್ ವ್ಯಾಕ್ಯೂಮ್ ಕ್ಲೀನರ್ ಹಾಕೇನಿ ಅಂತಂದ್ರೆ my mother-in-law and father-in-law got us this beautiful super helpful product
ಸೊ ವಿಶುಗೆ ಏನಾದರೂ ಗಿಫ್ಟ್ ತಗೋ ಅಂತಂದ್ರೆ ಮನೆಗೆ ಒಂದು ಪ್ರಾಡಕ್ಟ್ ತಗೋರಿ ಯೂಸ್ಫುಲ್ ಆಗುತ್ತೆ. ಐ ಥಾಟ್ ಲೈಕ್ ವ್ಯಾಕ್ಯೂಮ್. ವಿ ಫೌಂಡ್ ದಿಸ್ ಆನ್ ಅಮೆಝಾನ್. ಲೈಕ್ ನೋಡ್ಬೋದು, ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ದ ವ್ಯಾಕ್ಯೂಮ್. ಲೈಕ್ ಹಿಂಗೆ ಆನ್ ಆಗ್ತೈತಿ ಇದು. ಆ್ಯಂಡ್ ಇಲ್ಲಿಂದ ಅಟ್ಯಾಚ್ಮೆಂಟ್ಸ್ ಹಾಕೋಬಹುದು. ಲೈಕ್ ಒನ್ ಅಟ್ಯಾಚ್ಮೆಂಟ್ ಇಸ್ ದ ಲಾಂಗರ್ ಒನ್ ದಟ್ ಯು ನಾರ್ಮಲಿ ಡೂ. ಇನ್ನೊಂದೇನು ತೋರಿಸ್ತೇನೆ ನಿಮ್ಗೆ. ಇಟ್ಸ್ ಲೈಕ್ ದಿಸ್. ನಂದು ಲೈಫ್ ಎಷ್ಟು ಈಸಿ ಮಾಡೈತಿ ಅಂತಂದ್ರೆ ಇಟ್ ಇಸ್ ಲೈಕ್ ದಿಸ್ ಗನ್ ತರ. ಸೊ ಲೆಟ್ಸ್ ಸೇ ಈ ಟೇಬಲ್ ಮೇಲೆ ಏನೋ ಐತಿ, ಓಕೆ, ಯು ಕ್ಯಾನ್ ಜಸ್ಟ್ ಡೂ ಇಟ್. ಸೂಪರ್ ಲೈಟ್ ವೇಟ್ ಐತಿ. ಸೊ ನಾವು ನೈಟು ಆಗಲಿ ಲೈಕ್ ಇನ್ನೂ ಸ್ವಲ್ಪ ಧೂಳು ಬಿದ್ದಿದ್ರೆ ಪಟ್ನ ಇದು ತೊಗೊಂಡು ಬಂದು ಮಾಡಿಬಿಡ್ತೇವೆ. ಇಟ್ಸ್ ನಾಟ್ ಲೈಕ್ ಅಯ್ಯೋ ವ್ಯಾಕ್ಯೂಮ್ ಮಾಡ್ಬೇಕಂತ ದೊಡ್ಡ ಟಾಸ್ಕ್ ಅನ್ಸಂಗಿಲ್ಲ. ಸೊ ನಮ್ಗೆ ಇದು ಬಿದ್ದಿದ್ದು ಅರೌಂಡ್ 8,000 ಬಿದ್ದ, €90 ಅಮೆಝಾನ್ನಾಗ ಹುಡುಕೇವಿ. ಇಟ್ ಹ್ಯಾಸ್ ರಿಯಲಿ ಗ್ರೇಟ್ ರಿವ್ಯೂಸ್. ಸೊ ಐ ವಿಲ್ ಟ್ರೈ ಟು ಪುಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಚೆಕ್ ಮಾಡ್ರಿ. ಆ್ಯಂಡ್ ದೀಸ್ ವರ್ ದ 3 ಪ್ರಾಡಕ್ಟ್ಸ್. ಆ್ಯಂಡ್ ಈ ಥರ ಪಾಟ್ಸ್ ತೊಗೊಂಡೇವಿ ನಾವು. ಇದು ನಮಗೆ ಬಿದ್ದಿದ್ದು 12,000 ಹಂಗೆ ಬಿತ್ತು. ಸೊ ಎಲ್ಲ ಮನಿ ಸಾಮಾನು ಹಿಡಿದ್ರೆ ಲೈಕ್ ಸಣ್ಣದು ಮ್ಯಾಟ್ಸ್ ಪಾಟ್ಸ್ ಆಗಲಿ ಎಲ್ಲ ಹಿಡಿದ್ರೆ ನಮ್ದು ಬಿದ್ದಿದ್ದು ಅರೌಂಡ್ €500 to €600 ಆರಾಮ್ಸೆ ಹೋಗೈತಿ. ಅದು ಬಂದು ಅರೌಂಡ್ 55,000 ಲೈಕ್ ಆವ್ರೇಜ್ ಹಿಡಿದ್ರೆ. ಸೊ ದ್ಯಾಟ್ಸ್ ಅ ಲಾಟ್. ಕಾನ್ ಇಮ್ಯಾಜಿನ್ ಮನಿ ಅಂದ್ರೆ ಫರ್ನಿಶ್ಡ್ ಆಗಿರ್ಲಿಲ್ಲ ಅಂತಂದ್ರೆ ಮನಿ ಸೆಟ್ ಮಾಡೋ ಮಟ ನಂದು ಅದರಿಂದ ಜಗಳನ ಆಗ್ತಿತ್ತು. ಬಿಕಾಸ್ ಎಷ್ಟು ಸ್ವಲ್ಪ ಜಾಸ್ತಿ ಖರ್ಚು ತೊಗೋಬೇಕು, ನಾ ಕಮ್ಮಿ ತೊಗೋಬೇಕು. ಸೊ ಸೆಟ್ ಮಾಡೋ ಮಟ ಐ ಡೋಂಟ್ ಥಿಂಕ್ ಸೊ ವಿ ವುಡ್ ಎಂಜಾಯ್ ಬೀಯಿಂಗ್ ಇನ್ ಅವರ್ ನ್ಯೂ ಅಪಾರ್ಟ್ಮೆಂಟ್. ಈಗ ನಾನು ಏನು ಪ್ಲಾನ್ ಮಾಡತ್ತೀನಿ ಅಂದ್ರೆ ಐ ವಿಲ್ ಕುಕ್ ಅ ನೈಸ್ ಡಿನ್ನರ್ ಫಾರ್ ಬೋತ್ ಆಫ್ ಅಸ್. ನಾವು ಡಿನ್ನರ್ ಯೂಶ್ವಲಿ ಒಂದ್ಸತಿ ಅವ ಮಾಡ್ತಾನೆ, ಒಂದ್ಸತಿ ನಾ ಮಾಡ್ತೀನಿ. ಇವತ್ತು ಅವಂಗೆ ಆರಾಮಿಲ್ಲ, ಸೊ ಐ ವಿಲ್ ಟ್ರೈ ಟು ಡೂ ಇಟ್. ನಾನು ಭಾಳ ಡಿನ್ನರ್ ಸಿಂಪಲ್ ಇಟ್ಟಿರ್ತೀನಿ. ಯೂಶ್ವಲಿ ಲಾಡ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಚಿಕನ್ ಸೂಪ್ ವಿತ್ ಸಮ್ ಸ್ಪೆಗೆಟಿ ತಿನ್ನೋಣ ಅಂತ. ರೈಸ್ ತಿನ್ನೋಕೆ ಮನ್ಸಲ್ಲ, ಲೈಕ್ ಎವ್ರಿ ಡೇ ರೈಸ್ ತಿಂತೀನಿ ನಾನು. ಸೊ ತೋರಿಸ್ತೀನಿ ಅಂತ. ಸೊ ಯಾವ್ದು ಐಟಮ್ ಕುಕ್ ಆಗಕ್ಕೆ ಜಾಸ್ತಿ ಟೈಮ್ ತೊಗೋತೈತಿ ಅದನ್ನ ಫಸ್ಟ್ ಹಾಕ್ಬಿಡ್ತೇನೆ ನಾನು. ಈಗ ಚಿಕನನ್ನು ಸಣ್ಣ ಚಾಪ್ ಮಾಡ್ಕೊಂತೀನಿ. ಸೊ ದ್ಯಾಟ್ ಕುಕಿಂಗ್ ಟೈಮ್ ಕಮ್ಮಿ ಆಗಿಬಿಡ್ತೈತಿ. ಆ್ಯಂಡ್ ಒಳಗಡೆ ಎಲ್ಲನೂ ಚೆನ್ನಾಗಿ ಕುಕ್ ಆಗ್ತೈತಿ ಇನ್ ಲೆಸ್ ಟೈಮ್. ಸೊ ಚಿಕನ್ ಸ್ಮಾಲಾಗಿ ಕಟ್ ಮಾಡ್ಕೊಂಡು ಆ್ಯಂಡ್ ಅನಿಯನ್ಸ್ ಮತ್ತು ಗಾರ್ಲಿಕ್ ಹಾಕ್ತಾನೆ ಯೂಶ್ವಲಿ. ಅದನ್ನ ಸೆಪ್ರೇಟಾಗಿ ಸಾಟೆಗಿಟ್ಟೆ ಮಾಡೋಕ್ಕೆ ಹೋಗಿಲ್ಲ, ಎಲ್ಲನೂ ಒಂದೇ ಸತಿ ಹಾಕ್ಬಿಡ್ತೀನಿ ಸಣ್ಣ ಕಟ್ ಮಾಡಿ. ಆ್ಯಂಡ್ ಇದಕ್ಕೆ ಸಾಲ್ಟ್, ಪೆಪ್ಪರ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಇದನ್ನು ಎಲ್ಲನೂ ಹಾಕಿ ಒಂದು ಸ್ವಲ್ಪ 8 ಇಲ್ಲ 7 ಫ್ಲೇಮ್ನಾಗ ಇಟ್ಟು ಮುಚ್ಚಿಬಿಡ್ತಾನೆ. ಸೊ ದ್ಯಾಟ್ ಸ್ಲೋಲಿ ಕುಕ್ಕು ಆಗ್ತೈತಿ, ಫ್ರೈನೂ ಆಗ್ತೈತಿ. ವೆಜಿಟೇಬಲ್ಸ್ನ ಉದ್ದುದ್ದ ಕಟ್ ಮಾಡ್ಕೋತೀನಿ ಬಿಕಾಸ್ ಚಾಪಿಂಗ್ ಟೈಮ್ ಕಮ್ಮಿ ಆಗಿಬಿಡ್ತೈತಿ. ನಾನು ಸ್ವಲ್ಪ ಫ್ರೈಡ್ ಆಗ್ತೈತಿ ಬೇಗ. ಸೊ ಜುಕುನಿ ಮತ್ತು ಕ್ಯಾರೆಟ್ಸ್ ಹಾಕೊಂಡೇನಿ. ಎಲ್ಲ ಪ್ಯಾನಾಗ ಹಾಕೇನಿ ಕಟ್ ಮಾಡಿದ್ದ. ಯೂಶಲಿ ಬೀನ್ಸ್, ಕ್ಯಾರೆಟ್, ಜುಕಿನಿ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ದೆನ್ ಐ ಆ್ಯಡ್ ಅ ಬಿಡ್ ಆಫ್ ಆಯಿಲ್. ಸಾಲ್ಟ್ ಲಾಸ್ಟಿಗೆ ಆ್ಯಡ್ ಮಾಡ್ತೇನೆ, ಯಾಕಂದ್ರೆ ನೀರು ಬಿಟ್ಬಿಡ್ತದೆ ಅದು. ಸೊ ಎರಡು ಏನೈತಿ ಹಿಂಗೆ ಚಾಪ್ ಮಾಡಿ ಎಲ್ಲ ಒಂದೇ ಸತಿ ಲೈಕ್ ಒಂದೊಂದು ಹಾಕಿದ್ರೆ ಟೈಮ್ ವೇಸ್ಟ್ ಆಗ್ತದೆ. ಸೊ ಎಲ್ಲ ಸತಿ ಹಾಕೋದು ಅಡ್ಜಸ್ಟ್ ಮಾಡ್ಕೊಂತಿರ್ತೇನೆ. ಫ್ಲೇಮ್ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡಿರೋದು, ಸ್ವಲ್ಪ ಮಿಕ್ಸ್ ಮಾಡೋದು ನಡಕ್ಕೆ 15 to 20 ಮಿನಿಟ್ಸ್ನಾಗ ಕೆಲಸ ಮುಗಿಯುತ್ತೆ. ಸೊ ಐ ಹ್ಯಾವ್ ಚಿಕನ್ ಆ್ಯಂಡ್ ವೆಜೀಸ್. ಅದು ನನ್ನ ಜೊತೆ ಡಿನ್ನರ್ ಮಾಡೋಂಗಿಲ್ಲ ಅಂತ. ಸೊ ನನ್ನ ಕಷ್ಟ ಇವತ್ತು ನಂದು ಬೇಸಿಕ್ ಎವ್ರಿ ಡೇ ಡಿನ್ನರ್. ಸೊ ತುಂಬ ಜನ ಕೇಳ್ತಿರ್ತಾರೆ ನಿಮ್ಮ ಕಡೆ ಏನು ಹೊಸ ಬಟ್ಟೆ ಇಲ್ಲ. ಇದೊಂದು ಈಗೀಗ ಸ್ವಲ್ಪ ಭಾಳ ಕಮೆಂಟ್ಸ್ ಬರತ್ತದ. ಸ್ಪೆಷಲಿ ನಾನು ಬ್ರೌನ್ ಸ್ಪೆಗೆಟಿ ಆ್ಯಂಡ್ ಬ್ಲ್ಯಾಕ್ ಸ್ಪೆಗೆಟಿ, ನಾಟ್ ಸ್ಪೆಗೆಟಿ ಲೈಕ್ ಟ್ಯಾಂಕ್ ಟಾಪ್ ಏನೈತಿ ಅದನ್ನ ಭಾಳ ರಿಪೀಟ್ ಮಾಡ್ತೇನೆ. ನಾನು ನಾರ್ಮಲ್ ಲೈಫ್ನಾಗೂ ನಂದು ಪಾರ್ಟ್ನರ್ ಆಗಲಿ ನಮ್ಮ ಮಮ್ಮಿನೂ ಹೇಳ್ತಿರ್ ಲೈಕ್ ಎದಕ್ಕೆ ಇಷ್ಟು ಹಾಕೊಂಡಿದ್ದಾಗ ನಾ ಹೆಂಗೆ ವಿಚಾರ ಮಾಡ್ತೇನೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನನಗೆ ಹೊಸ ಬಟ್ಟೆ ತೊಗೊಂಡ್ರೆ ಲೈಕ್ ಐ ಡೋಂಟ್ ಫೀಲ್ ದ್ಯಾಟ್ ಗ್ರೇಟ್. ಫಸ್ಟ್ ನನ್ಗೆ ಅನಿಸ್ತೈತಿ ದುಡ್ಡು ಖರ್ಚಾಗತೈತಿ ಅಂತ. ಇನ್ ಕೇಸ್ ಟ್ರಾವೆಲ್ ಮಾಡಿದ್ರೆ ಏನು ರೀಸನ್ ಇದ್ರೆ ಓಕೆ. ಲೈಕ್ ರ್ಯಾಂಡಮ್ ಆಗಿ ನಾನೇನೋ ಸುಮ್ಮನೆ ಓಕೆ ಸೋಷಿಯಲ್ ಮೀಡಿಯಾನಾಗ 30 ದಿನಾನು ನನ್ನ ಫೇಸ್ ತೋರಿಸ್ತೀನಿ. ಸೊ 30 ದಿನಾನು ನಡ್ರಿ ಹೊಸ ಬಟ್ಟೆ ಹಾಕೋಣ ಅಂತ ತೋರಿಸ್ಕೊಂತ ನಾನು ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಯೂಟ್ಯೂಬಿಂದ ನಾನು ಏನು ರೊಕ್ಕ ಬರ್ತೈತಲ್ಲ ಅದಕ್ಕೆ 20% ನಾನು ಏನಂತಾರೆ ಶಾಪಿಂಗಿಗೆ ಮಾಡಬೇಕಾಗ್ತೈತೆ, ಜಸ್ಟ್ ಶೋ ದಟ್ ಐ ಹ್ಯಾವ್ ನ್ಯೂ ಕ್ಲಾತ್ಸ್. ಸೊ ಆ ಮೈಂಡ್ಸೆಟ್ನಾಗ ನಾ ಬಂದಿಲ್ಲ. ಐ ಆಮ್ ಜಸ್ಟ್ ಹಿಯರ್ ಟು ಶೋ ಮೈ ಲೈಫ್ ಸ್ಟೈಲ್ ಆ್ಯಂಡ್ ನಾ ಹೆಂಗೆ ಲೈಫ್ ಲೀಡ್ ಮಾಡ್ತೀನಿ, ಜಸ್ಟ್ ಟು ಎಂಟರ್ಟೈನ್ ಯು ಗೈಸ್ ಆ್ಯಂಡ್ ಕೀಪ್ ಯು ಕನೆಕ್ಟೆಡ್. ಏನಾದರೂ ನನ್ನ ಲೈಫಿಂದ ನೀವು ವ್ಯಾಲ್ಯೂ ಆ್ಯಡ್ ಮಾಡ್ತಂದ್ರೆ ನಾವು ಭಾಳ ಖುಷಿ ಆಗ್ತೇನೆ. ಸೊ ದ್ಯಾಟ್ಸ್ ಆಲ್ ಐ ವಾಂಟ್ ಟು ಶೋ ಯು ಗೈಸ್. ಆ್ಯಂಡ್ ಫ್ಯಾಷನ್ ಇನ್ಫ್ಲೂಯೆನ್ಸರು ಅಲ್ಲ, ಲೈಕ್ ನಂಗೆ ಯಾರೂ ಬ್ರ್ಯಾಂಡ್ ಸ್ಪಾನ್ಸರು ಮಾಡೋದಿಲ್ಲ. ನಂದು ರೊಕ್ಕ ನಾನು ಹಾಕಿ ತೊಗೋಬಟ್ಟಿನೇ ಆ್ಯಂಡ್ ಅದು ವರ್ತ್ ಇಲ್ಲ.
ಏನೋ 20% ನೀವು ರೆವೆನ್ಯೂ ಏನು ಮಾಡತ್ತೀರ 20% ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂಗೇನದು ಜಾಸ್ತಿ ರೆವೆನ್ಯೂ ಕೊಡೋದಿಲ್ಲ. ಓಕೆ, ಸೊ ನಾನು ಹೊಸ ಬಟ್ಟೆ ಹಾಕಿದ ಕೂಡಲೇ ನನಗೇನು ಹೊಸ ವ್ಯೂವರ್ಸ್ ನೋಡ್ತಾರೇನ? ಇಲ್ಲ, ನೋಡೋದಿಲ್ಲ. ಆ್ಯಂಡ್ ನನಗೇನು ಮೋಟಿವೇಟೆಡ್ ಆಗ್ತಾನೆ ನಾನು ಹೊಸ ವೀಡಿಯೋಸ್ ಮಾಡೋಕ್ಕೆ? ಇಲ್ಲ. ದ್ಯಾಟ್ಸ್ ನಾಟ್ ಕನೆಕ್ಟೆಡ್ ಟು ಎನಿ ಒನ್ ಆಫ್ ದೀಸ್ ಅಂತಂದ್ರೆ ನಾನು ಅದು ಮಾಡೋದಿಲ್ಲ. ದ್ಯಾಟ್ ಇಸ್ ಫಾರ್ ಶೋರ್. ಸೊ ದ್ಯಾಟ್ಸ್ ಮೈ ಆನ್ಸರ್. ಅಲ್ಲಿ ಭಾಳ ಲಾಜಿಕಲಿ ಆನ್ಸರ್ ಮಾಡೇನಿ. ಆ್ಯಂಡ್ ದ್ಯಾಟ್ಸ್ ಹೌ ಐ ಥಿಂಕ್ ಇನ್ ರಿಯಲ್ ಲೈಫ್ ಆಲ್ಸೋ. ನಾನು ಏನಾದರೂ ಮಾಡತ್ತೇನೆ ಅಂದರೆ ಲಾಜಿಕ್ ಹಚ್ಚ ಮಾಡ್ತೇನೆ. ಸೊ ನೀವೇನಾದರೂ ಸೋಷಿಯಲ್ ಮೀಡಿಯಾ ಸಂಬಂಧ ಹೊಸ ಹೊಸ ಬಟ್ಟೆ ತೊಗೊಂಡು ಪೋಸ್ಟ್ ಮಾಡತ್ತಿದ್ರಿ ಅಂದರೆ ಗೈಸ್, nobody gives a damn. ಕೊಟ್ಟರು ಏನಾಗೋದೈತೆ, ಲೈಕ್ ಈವನ್ ಇಫ್ ಐ ರಿಪೀಟ್ ದ ಕ್ಲಾತ್ಸ್ ಆ್ಯಂಡ್ ಪೀಪಲ್ ನೋ ಇಟ್, ವಾಟ್ ಹ್ಯಾಪನ್ಸ್? ನಾವೇನು ರಿಚ್ ಇಲ್ಲ, ನಮ್ಮ ಕಡೆ ದುಡ್ಡಿಲ್ಲ ಅಂತ ಅಂದ್ಕೊಂಡ್ರು ನಡೀತೈತಿ. ಇಟ್ ಇಸ್ ಫೈನ್ ಫಾರ್ ಮೀ. ಅಂಥ ಇದ್ರಾಗ ಬಂದೆ ನಂಗೆ ಕಂಫರ್ಟ್ ಆ್ಯಂಡ್ ನಂಗೆ ನಡೀತೈತೆ. ಐ ಆಮ್ ಓಕೆ ರಿಪೀಟಿಂಗ್ ದ ಕ್ಲೋತ್ಸ್. So I hope you guys like understand this aspect. There are a lot of aspects, I think differently and you think differently. That's all. So matenilla ಈಗ ಮಸ್ತ್ ಡಿನ್ನರ್ ಆತ. ರಿಂಗ್ ಲೈಟ್ ಮುಂದೆ ಕುಂದ್ಬಿಟ್ಟೆ. ಈಗ ಚಿಲ್ ಮಾಡ್ತೇವೆ ನಾವು. ಯೂಶ್ವಲಿ ನಮ್ದು ಈವ್ನಿಂಗ್ಸ್ ಭಾಳ ಚಿಲ್ ಇರ್ತೈತಿ. ಆ್ಯಂಡ್ ನಿಮ್ಗೆ ಏನಾದರೂ ಮನಿ ವ್ಲಾಗ್ಸ್ ಬೇಕು, ಲೈಕ್ ಹೋಮ್ ವ್ಲಾಗ್ಸ್ ಬೇಕು, ಏನಾದರೂ ಕುಕಿಂಗ್ ವ್ಲಾಗ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿದ್ರಿ ನಂಗೆ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋ. ಭಾಳ ವ್ಯೂಸ್ ಬರತ್ತವ ಬಟ್ ಲೈಕ್ಸ್ ಬರತ್ತಿಲ್ಲ. ನೀವು ಲೈಕ್ ಮಾಡಲಿಲ್ಲ ಅಂದ್ರೆ ಭಾಳ ಜನ ಆಡಿಯನ್ಸಿಗೆ ರೀಚ್ ಆಗೋದಿಲ್ಲ ವಿಡಿಯೋ. ಯೂಟ್ಯೂಬ್ ಪುಷ್ ಮಾಡ್ಬೇಕಂದ್ರೆ ಯು ಗೈಸ್ ಹ್ಯಾವ್ ಟು ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಬಟನ್. 70% ಪೀಪಲ್ ಡೋಂಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಂಗೆ ವಿಡಿಯೋ ನೋಡಾತಿರಿ ಎಕ್ಸಿಟ್ ಆಗುತ್ತೆ. ಪ್ಲೀಸ್ ಡೂ. ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.